ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಕ್ರಿಸ್ಪಿ ಬೇಕ್ ಚಿಕನ್ ವಿಂಗ್ಸ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ಚಿಕನ್ ವಿಂಗ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನು ಒಂದು 2-3 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಅದರಲ್ಲಿರೋ ನೀರಿನ ಅಂಶನೆಲ್ಲ ನೀಟಾಗಿ ಟಿಶ್ಯೂ ಪೇಪರಲ್ಲಿ ಅದನ್ನು ಡ್ಯಾಪ್ ಮಾಡಿಟ್ಟಿದ್ದೀನಿ. ಸೊ ಒಂದು ಬೌಲ್ಗೆ ನಾನು ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನ್ ಜಸ್ಟ್ ಬರೀ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪೌಡರು, 1 ಟೀ ಸ್ಪೂನ್ ಜೀರಿಗೆ ಪೌಡರು, ಒಂದು ಅರ್ಧ ಟೀ ಸ್ಪೂನ್ ಅಥವಾ 1 ಟೀ ಸ್ಪೂನ್ ಪೆಪ್ಪರ್ ಪೌಡರು, ಒಂದು ಸ್ವಲ್ಪ ಗಾರ್ಲಿಕ್ ಪೌಡರ್ ಹಾಕ್ತಾಯಿದ್ದೀನಿ. ಅದರಲ್ಲಿ ಸ್ವಲ್ಪ ಪೆಪ್ಪರು ಮಿಕ್ಸ್ ಆಗಿದೆ. ಸೊ ಗಾರ್ಲಿಕ್ ಪೌಡರ್ಗೆ ಬದಲು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದು ಹಾಕ್ಕೊಬೋದು. ಇದು ಸ್ವಲ್ಪ 2 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಇಟಾಲಿಯನ್ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಸೊ ಇದು ರೋಸ್ಮೇರಿ ಆಮೇಲೆ ಬೇಸಿಲ್ ಎಲ್ಲ ಇರುತ್ತೆ. ಸೊ ಈಗ ಈ ಪೌಡರ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಪೌಡರ್ನ ಮಿಕ್ಸ್ ಮಾಡ್ಕೊಂಡ್ವಲ್ಲ, ಇದನ್ನು ಈ ಚಿಕನ್ ಮೇಲೆ ಸ್ಪ್ರಿಂಕಲ್ ಮಾಡೋಣ. ಆಮೇಲೆ ಇದನ್ನು ಚೆನ್ನಾಗಿ ಅದಕ್ಕೆ ರಬ್ ಮಾಡಬೇಕು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಕೈಯಲ್ಲೂ ಮಾಡ್ಬೋದು ಅಥವಾ ಸ್ಪೂನ್ ತಗೊಂಡು ಮಾಡ್ಕೊಬೋದು. ಸೊ ಕೈಯಲ್ಲಿ ಮಾಡಿದ್ರೆ ನೀಟಾಗಿ ಅದನ್ನು ಕ್ಲೀನಾಗಿ ಎಲ್ಲ ಮಿಕ್ಸ್ಚರು ಇದು ಪೌಡರ್ ಇದು ಮಿಕ್ಸ್ ಮಾಡಿರೋದು ಕ್ಲೀನಾಗಿ ಇದಕ್ಕೆ ಕೋಟ್ ಆಗುತ್ತೆ. ಸೊ ನೋಡಿ, ಈ ಥರ ಕೋಟ್ ಮಾಡ್ಕೊಬೇಕು. ಸೊ ಎಲ್ಲ ಪೀಸ್ಗೂ ಚೆನ್ನಾಗಿ ಈ ಮಸಾಲೆ ನಾವು ಮಾಡಿ ಇಟ್ಕೊಂಡ್ವಲ್ಲ ಅದು ಚೆನ್ನಾಗಿ ರಬ್ ಮಾಡಬೇಕು. ಸೊ ಈಗ ಇದನ್ನು ಟ್ರೇಯಲ್ಲಿ ಬೇಕಿಂಗ್ ಟ್ರೇಯಲ್ಲಿ ಹಾಕಿ ಇದನ್ನು ಬೇಕ್ ಮಾಡಬೇಕು. ಸೊ ಈ ಥರ ಒಂದು ಟ್ರೇನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಫಾಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆಯಿಂದ. ಸೊ ಈ ಚಿಕನ್ ಪೀಸಸ್ನ ಈ ಟ್ರೇಯಲ್ಲಿ ಇವಾಗ ಅರೇಂಜ್ ಮಾಡೋಣ. ಸೊ ನೋಡಿ, ನಾನು ಈ ಥರ ಟ್ರೇಯಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಓವನ್ನ ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೀನಿ 450 ಫ್ಯಾರನೈಟ್ಗೆ. ಸೊ ಇದನ್ನು ಒಂದು 20ರಿಂದ 30 ನಿಮಿಷ ಬೇಕ್ ಮಾಡಬೇಕು. ಆಮೇಲೆ ಮತ್ತೆ ಆಚೆ ತೆಗೆದು ಫ್ಲಿಪ್ ಮಾಡಿಬಿಟ್ಟು ಇನ್ನೊಂದು 20-30 ನಿಮಿಷ ಕ್ರಿಸ್ಪಿ ಆಗೋ ತನಕ ಬೇಕ್ ಮಾಡಬೇಕಾಗತ್ತೆ. ಸೊ ನಾನೀಗ ಇದನ್ನು ಓವನ್ನಲ್ಲಿ ಇಡ್ತೀನಿ. ಸೊ ನೋಡಿ, 20 ನಿಮಿಷ ಆದಮೇಲೆ ಈ ಥರ ಆಗಿದೆ. ಸೊ ಆಚೆ ತೆಗ್ದಿದ್ದೀನಿ. ಮತ್ತು ಈಗ ಇದನ್ನು ಫ್ಲಿಪ್ ಮಾಡಿಬಿಟ್ಟು ಇನ್ನೊಂದು 20-30 ನಿಮಿಷ ಕ್ರಿಸ್ಪಿ ಆಗೋ ತನಕ ಇದನ್ನು ಬೇಕ್ ಮಾಡಬೇಕು. ಸೊ ಈಗ ಎಲ್ಲ ಚಿಕನ್ನು ತಿರುಗಿಸಿಟ್ಟು ಫ್ಲಿಪ್ ಮಾಡಿಟ್ಟಿದ್ದೀನಿ. ಸೊ ಇದನ್ನು ಮತ್ತೆ ಓವನಲ್ಲಿ ಇನ್ನೊಂದು 20 to 30 ಮಿನಿಟ್ಸ್ ಬೇಕ್ ಮಾಡೋಣ. ಸೊ ಒಂದು ಅಗಲವಾಗಿರೋ ಪ್ಯಾನ್ನ ಸ್ಟವ್ ಮೇಲೆ ಬಿಸಿ ಹಾಕಕ್ಕಿಟ್ಟಿದ್ದೀನಿ. ಸೊ ಈಗ ಇದಕ್ಕೆ ಸಾಸ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಗಷ್ಟು ಟೊಮೆಟೊ ಸಾಸ್ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಒಂದು 2 ಟೀ ಸ್ಪೂನ್ ಆಗಷ್ಟು ಸೋಯಾ ಸಾಸು. ಸೊ ಒಂದು ಅರ್ಧ ಚಮಚ ಆಗಷ್ಟು ಇದು ಹಾಟ್ ಸಾಸ್, ಇದು ತುಂಬ ಖಾರ ಇರುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಜಸ್ಟ್. ಸೊ ಇದು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ತಾಯಿದ್ದೀನಿ. ಸೊ ಕಮ್ಮಿ ಉರಿಯಲ್ಲಿ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಬೋದು, 1 ಚಮಚ ಆಗಷ್ಟು.
ಸೊ ಓವನಿಂದ ಚಿಕನ್ ವಿಂಗ್ಸ್ನ ಆಚೆ ತೆಗ್ದಿದ್ದೀನಿ, 30 ನಿಮಿಷ ಆಗಿದೆ. ಸೊ ಈಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಸೊ ಇದು ಹೀಗೆ ಬೇಕಾದರೆ ತಿನ್ಬೋದು, ಅಥವಾ ಈಗ ನಾವು ಮಾಡ್ಕೊಂಡ್ವಲ್ಲ ಸಾಸಲ್ಲಿ ಅದರಲ್ಲಿ ಡಿಪ್ ಮಾಡ್ಕೊಂಡು ಕೂಡ ಇದನ್ನು ತಿನ್ಬೋದು. ಸೊ ಈಗ ಇದನ್ನು ಸ್ಟವ್ ಆಫ್ ಮಾಡಿದ್ದೀನಿ. ಸೊ ಸ್ಟವ್ವಿಂದ ತೆಗ್ದಿದ್ದೀನಿ ಸಾಸ್ ಪ್ಯಾನ್ನ. ಈಗ ಇದರಲ್ಲಿ ಚಿಕನ್ ವಿಂಗ್ಸ್ ಹಾಕೋಣ. ಸೊ ಚಿಕನ್ ವಿಂಗ್ಸ್ನ ಸಾಸಲ್ಲಿ ಹಾಕಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಕೋಟ್ ಮಾಡೋಣ. ಸೊ ನಾನೆಲ್ಲ ಚಿಕನ್ ವಿಂಗ್ಸ್ನು ಈ ಸಾಸಲ್ಲಿ ಹಾಕಿ ಚೆನ್ನಾಗಿ ಕೋಟ್ ಮಾಡಿದ್ದೀನಿ. ಸೊ ಈಗ ಇದನ್ನು ಸರ್ವ್ ಮಾಡೋ ಟೈಮ್. ಸೊ ಬನ್ನಿ ಸರ್ವ್ ಮಾಡೋಣ. ಸೊ ಕ್ರಿಸ್ಪಿ ಬೇಕ್ ಚಿಕನ್ ವಿಂಗ್ಸ್ ರೆಡಿಯಾಗಿದೆ. ಸೊ ನೀವು ಟ್ರೈ ಮಾಡಿ, ತುಂಬ ಸಿಂಪಲ್ ಇದು. ಸೊ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಅಷ್ಟೇ. ಸೊ ಇದನ್ನು ಇದರ ಟಿಪ್ಸ್ ಏನಂದರೆ, ಇದು ಟೆಂಪ್ರೇಚರ್ ಬೇಕ್ ಮಾಡುವಾಗ ಟೆಂಪ್ರೇಚರ್ನ ಹೈಯಲ್ಲಿ ಇಟ್ಕೊಬೇಕು. ಸೊ 450 ಫ್ಯಾರನೈಟ್ ಅಥವಾ 425 ಫ್ಯಾರನೈಟಲ್ಲಿ ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್. ಸೊ ಸಾಸ್ ಕೂಡ ಅಷ್ಟೇ, ಇದು ನಿಮ್ಮ ಪ್ರಿಫರೆನ್ಸ್, ಯಾವ ಸಾಸ್ ಡಿಪ್ ಬೇಕಾದರೂ ಮಾಡ್ಕೊಬೋದು. ಮೇಯೋನೇಸ್ ಯೂಸ್ ಮಾಡೋದಾದರೆ ಮೇಯೋನೇಸ್ ಸಾಸ್ ಮಾಡ್ಕೊಬೋದು. ಸೊ ನಾನಿದು ಟೊಮೆಟೊ ಕೆಚಪ್ ಆಮೇಲೆ ಸೋಯಾ ಸಾಸ್ ಹಾಕಿ ಮಾಡಿದ್ದೀನಿ. ಸೊ ಇದು ಸ್ವೀಟಾಗಿ ಹನಿ ಹಾಕಿರೋದ್ರಿಂದ ಸ್ವೀಟ್, ಖಾರ ಎಲ್ಲ ಟೇಸ್ಟು ಸಿಗುತ್ತೆ. ಸೊ ನೀವು ಟ್ರೈ ಮಾಡಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೇಕ್ ಕೇರ್, ಮುಂದಿನ ವೀಡಿಯೋಲಿ ಸಿಗ್ತೀನಿ, ಬಾಯ್.